ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಒಂದು ಪ್ರದೇಶದಲ್ಲಿ ಆಗುವಂಥ ಮಳೆ ಪ್ರಮಾಣವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಯನ್ನು ಕೊಡಬೇಕಾದ್ರೆ ಮೊದಲು ಆ ಯೋಜನೆ ಎಷ್ಟು ಜನಕ್ಕೆ ತಲುಪುತ್ತೆ, ಅದು ಹೇಗೆ ಉಪಯುಕ್ತವಾಗಿದೆ, ಹಾಗೆ ಇದು ಯಾರ್ಯಾರಿಗೆ ತಲುಪಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನ ಮೊದಲು ಸಂಗ್ರಹಿಸ್ತಾರೆ. ಸಂಗ್ರಹಿಸಿದ ನಂತರ ಆ ಯೋಜನೆಯನ್ನು ಲಾಂಚ್ ಮಾಡ್ತಾರೆ. ಸೊ ಹೀಗೆ ಮಾಡಬೇಕಾದ್ರೆ ಮೊದಲು ಏನಾಗ್ತಿದೆ, ಇಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಿದ್ದಾರೆ. ಸೊ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯನ್ನು ಆಧರಿಸಿ ಕೆಲವು ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡೋದನ್ನು ನಾವು ನೋಡ್ತಾ ಇರ್ತೇವೆ. ಹಾಗಾದರೆ ಆ ಘಟಕ ನಾವು ಕೂಡ ಅಭ್ಯಾಸ ಮಾಡೋದು ಬಹಳ ಉಪಯುಕ್ತ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೂ ಸಾಕಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಆಗಿಂದಾಗೆ ಸಂಗ್ರಹಿಸ್ತಾ ಇರ್ತೇವೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ಇರ್ತೇವೆ, ಅದಕ್ಕೆ ತಕ್ಕಂತೆ ನಮ್ಮದೇ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ತೇವೆ. ಸೊ ಹಾಗಾದರೆ ಆ ಘಟಕ ಯಾವುದು? ಎಸ್, ನೀವು ಆಲೋಚನೆ ಮಾಡಿ ಸರಿ ಇದೆ, ಅದು ದತ್ತಾಂಶ ನಿರ್ವಹಣೆ. ಮಕ್ಕಳೇ, ಇದು ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾನೆ. ನನ್ನ ಸ್ನೇಹಿತನೊಬ್ಬ ಹೊಸದಾಗಿ ಒಂದು ಹೋಟೆಲನ್ನು ಪ್ರಾರಂಭಿಸಬೇಕು ಅಂತ ಆಲೋಚನೆ ಮಾಡ್ದ. ಆ ಬೆಳಗಿನ ಉಪಹಾರಕ್ಕೆ ಏನನ್ನು ಕೊಟ್ಟರೆ ಜನ ಇಷ್ಟಪಡ್ತಾರೆ ಅನ್ನೋದ್ರ ಮಾಹಿತಿ ಬೇಕಾಗಿತ್ತು. ಅದಕ್ಕೆ ಏನು ಮಾಡ್ದ ಅವನು ಅಂತ ಹೇಳಿದ್ರೆ, ಆ ಒಂದು ಲೊಕ್ಯಾಲಿಟಿಯಲ್ಲಿ ಅಥವಾ ಆ ಗ್ರಾಮದಲ್ಲಿ ಇದ್ದಂಥ ಜನರನ್ನು ಹೋಗಿ ಮಾತಾಡಿಸಿ ಸಮೀಕ್ಷೆಯನ್ನು ಮಾಡಿ ಒಂದು 200 ಜನರ ಹತ್ರ ಮಾಹಿತಿಯನ್ನು ಸಂಗ್ರಹಿಸಿದ. ಮಕ್ಕಳ ನೋಡಿ ಅವನಿಗೆ ಎಷ್ಟು ಸುಲಭವಾಗಿ ಮಾಹಿತಿ ಸಿಕ್ತು ಅಂತ. ಕೆಲವು ಪದಾರ್ಥಗಳನ್ನು ಹೆಸರೇಳ್ದ, ಅದರಂತೆ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ದಾಖಲೆ ಮಾಡಿಕೊಂಡ, ಒಟ್ಟಿಗೆ ನಮಗಿಲ್ಲಿ ಮಾಹಿತಿನ ಕೊಟ್ಟಿದ್ದಾನೆ ನಮಗೆ. ಅಂದರೆ ಅವನು ತಯಾರಿಸಬೇಕು ಅಂತ ಅಂದ್ಕೊಂಡಂತಹ ತಿಂಡಿಗಳ ಬಗ್ಗೆ ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ದ. ಈ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಇಲ್ಲಿ ಅವನು ಕೊಟ್ಟಿರೋಂಥ ದತ್ತಾಂಶವನ್ನು ನೀವು ಗಮನಿಸಿ. ಹೆಚ್ಚಿನ ಜನ ಯಾವುದನ್ನು ಇಷ್ಟಪಡ್ತಿದ್ದಾರೆ? ಹೌದು ಅಲ್ವಾ, ಇಡ್ಲಿಯನ್ನು ಹೆಚ್ಚಿಗೆ ಜನ ಇಷ್ಟಪಡ್ತಿದ್ದಾರೆ ಅಂತಾಯಿತು. ಹಾಗೆ ಯಾವುದನ್ನು ಕಡಿಮೆ ಇಷ್ಟಪಡ್ತಿದ್ದಾರೆ? ಅನ್ನ ಸಾಂಬಾರನ್ನ ಕಡಿಮೆ ಇಷ್ಟಪಡ್ತಿದ್ದಾರೆ ಬೆಳಗಿನ ಉಪಹಾರಕ್ಕೆ. ಹೌದಲ್ವಾ? ನೋಡಿ, ಅವನಿಗೆ ಮಾಹಿತಿ ಸಂಗ್ರಹಣೆ ಆಯಿತು. ಇದರ ಪ್ರಕಾರವಾಗಿ ಅವನು ಹೋಟೆಲ್ನಲ್ಲಿ ಇಡ್ಲಿಯನ್ನು ಹೆಚ್ಚಿಗೆ ತಯಾರಿಸಿದ್ರೆ ಹೆಚ್ಚಿಗೆ ಸೇಲ್ ಆಗುತ್ತೆ, ಅದರಂತೆ ಅವನಿಗೆ ಲಾಭ ಕೂಡ ಹೆಚ್ಚಾಗುತ್ತೆ. ನೋಡಿ ಮಕ್ಕಳ, ಎಷ್ಟು ಸಿಂಪಲ್ ಮಾಹಿತಿ ಕಲೆಕ್ಟ್ ಮಾಡ್ದ, ದತ್ತಾಂಶವನ್ನು ಜೋಡಣೆ ಮಾಡಿಕೊಂಡ, ವಿಚಾರವನ್ನು ವಿಶ್ಲೇಷಣೆ ಮಾಡ್ದ, ಯಾವುದು ಉತ್ತಮ ಅಂತ ನೋಡಿಕೊಂಡ, ಅದರಂತೆ ಹೋಟೆಲ್ ತೆರೆದ. ಆ ಹೋಟೆಲ್ ಈಗ ತುಂಬ ಉತ್ತಮವಾಗಿ ನಡೀತಾ ಇದೆ, ಹಾಗಾಗಿ ಒಳ್ಳೆ ಲಾಭಾಂಶ ಕೂಡ ಪಡ್ಕೊಳ್ತಿದ್ದಾನೆ. ಮಕ್ಕಳೇ, ಈಗ ಅರ್ಥ ಆಯ್ತಲ್ಲ ದತ್ತಾಂಶ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ನಾವು ಯಾವುದೇ ಒಂದು ಹೆಜ್ಜೆ ಇಡೋಕ್ಕೆ ಮುನ್ನ ಈ ರೀತಿ ಆಲೋಚನೆಗಳನ್ನ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಈ ದತ್ತಾಂಶವನ್ನು ಹೀಗೆ ಸಾಂಖ್ಯಿಕವಾಗಿ ನೋಡಿದ್ರೆ, ಸಂಖ್ಯೆಗಳ ರೂಪದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಹೋದರೆ ನಮಗೆ ಅಷ್ಟು ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ, ಅಥವಾ ಎಲ್ಲರಿಗೂ ಇದು ಇಷ್ಟ ಆಗದೇನೂ ಇರಬಹುದು. ಅದಕ್ಕೆ ಕೆಲವೊಂದು ಬಾರಿ ನಿಮ್ಮ ನೆನಪಿರ್ಬೋದು, ಇಂದಿನ ತರಗತಿಗಳಲ್ಲಿ ಸಾಂಖ್ಯಿಕ ರೂಪದಲ್ಲಿರುವಂಥ ಈ ದತ್ತಾಂಶಗಳನ್ನು ಏನು ಮಾಡ್ತಾಯಿದ್ದೀರಾ, ನೀವು ಚಿತ್ರದ ರೂಪದಲ್ಲಿ ಬರಲಿಕ್ಕೆ ಈಗಾಗಲೇ ಕಲ್ತ್ಕೊಂಡಿದ್ದೀರಾ. ಹೌದಾ? ನೆನಪಿದೆಯಾ ಅಂಥದ್ದೆಲ್ಲ? ನೋಡ್ಕೊಂಬರೋಣ. ನೋಡಿ, ಈ ದತ್ತಾಂಶಗಳನ್ನು ಕೆಲಸ ಚಿತ್ರದಲ್ಲಿ ಬರೆದಾಗ ಈ ಥರ ಚಿತ್ರನಕ್ಷೆ ಅಂತ ಹೇಳಿ ಕರಿತೀವಿ. ಸೊ ಇದೇನಾಯಿತು, ಇಡ್ಲಿ ಆ ದತ್ತಾಂಶ ನೋಡಿ ಗಮನಿಸಿ, ಸಾಂಖ್ಯಿಕ ರೂಪದಲ್ಲಿ 61 ಕೊಟ್ಟಿದೆ. ಇಲ್ಲಿ ನೀವು ಸ್ಮೈಲಿ ಫೇಸಸ್ನ ನೋಡ್ತಾ ಇದ್ದೀರಾ. ಒಂದು ಸ್ಮೈಲಿ ಫೇಸ್ ಅಂದರೆ 10 ಜನ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಹಾಗಾದರೆ 60 ಜನಕ್ಕೆ ಇಡ್ಲಿ ಇಷ್ಟ ಆಗಿದೆ ಅಂದರೆ 6 ಮುಖಗಳನ್ನು ಬರೆದಿದ್ದೀವಿ. ಅಂದರೆ 6 ಮುಖಗಳು ಆಯಿತಾ. ಇಲ್ಲಿ ನಮಗೇನು ಸೂಚಿಸ್ತಾ ಇದೆ, 60 ಜನ ಇಷ್ಟಪಡುವಂಥ ಇಡ್ಲಿಯನ್ನು ತೋರಿಸ್ಕೊಡ್ತಾ ಇದೆ. ಹಾಗೆ ದೋಸೆಯನ್ನು 25 ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ 25 ಹೆಂಗೆ ಗುರುತಿಸಿದ್ದೀವಿ, 10ರದ 2 ಮುಖ ಇದೆ ಅಲ್ಲಿ, ಅಂದರೆ 10 ಜನಕ್ಕೆ 1 ಮುಖ ಅಂತ ಹೇಳಿರೋದ್ರಿಂದ 2 ಮುಖಗಳಿದೆ. ಇನ್ನು 5 ಜನಕ್ಕೆ ಮುಖನ ಅರ್ಧ ಮಾಡಿ ಬರ್ತಿದ್ದೀವಿ. ಹೌದಲ್ವ ಮಕ್ಕಳ? ಈ ಥರದ್ದು ಈಗಾಗಲೇ ನೀವು ಬರೆದಿರೋದನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಅಂತ ಅನಿಸುತ್ತೆ. ಈ ಥರ
ಮಾಹಿತಿ ಸಂಗ್ರಹಿಸಿದ್ದನ್ನು ನಾವು ಚಿತ್ರದ ರೂಪದಲ್ಲಿ ವ್ಯಕ್ತಪಡಿಸಿದ್ದೇ ಆದರೆ ಅದನ್ನು ನಾವೇನಂತ ಕರಿತೀವಿ, ಚಿತ್ರನಕ್ಷೆ ಅಂಥೇಳಿ ಕರಿತೀವಿ ಮಕ್ಕಳ. ಮುಂದೆ ಇನ್ನೊಂದು ವಿಚಾರ ನೋಡ್ಕೊಂಬರೋಣ. ಇನ್ನೊಂದು ಥರದ ನಕ್ಷೆಯನ್ನು ಕೂಡ ಈಗಾಗಲೇ ನೀವು ಪರಿಚಯ ಮಾಡ್ಕೊಂಡಿದ್ದೀರಿ. ಯಾವುದು? ಸ್ತಂಭ ನಕ್ಷೆ. ನೋಡಿದರೆ ಸ್ತಂಭ ನಕ್ಷೆ, ಈ ಸ್ತಂಭ ನಕ್ಷೆಯಲ್ಲಿ ಏನು ವಿಚಾರ ಗೊತ್ತಾಗ್ತಿದೆ ಅನ್ನೋದನ್ನು ಗಮನಿಸಿ. ಪ್ರತಿ ತಿಂಗಳು ಕೊಟ್ಟಿದೆ, ಕೆಳಗಡೆ ಕೆಳಭಾಗದಲ್ಲಿ ನೋಡ್ಬೋದು ತಿಂಗಳುಗಳನ್ನು ಗುರುತಿಸಿದೆ. ಆ ಕಡೆ ವೈ ಅಕ್ಷದ ಮೇಲೆ ಕಾದಂಬರಿಗಳ ಸಂಖ್ಯೆಯನ್ನು ಗುರುತಿಸಿದೆ. ಒಬ್ಬ ವಿದ್ಯಾರ್ಥಿ ಪ್ರತಿ ತಿಂಗಳು ತಾನು ಓದಿದಂತಹ ಕಾದಂಬರಿಗಳ ಸಂಖ್ಯೆಯನ್ನು, ದತ್ತಾಂಶವನ್ನು ಸಂಗ್ರಹಿಸಿ ಅದಕ್ಕೆ ಒಂದು ಸ್ತಂಭ ನಕ್ಷೆಯನ್ನು ರಚಿಸಿದೆ. ಈ ಸ್ತಂಭ ನಕ್ಷೆಯನ್ನು ನೀವು ಗಮನಿಸಿದ್ರೆ ಯಾವ ತಿಂಗಳಿನಲ್ಲಿ ಹೆಚ್ಚು ಕಾದಂಬರಿಗಳನ್ನು ಓದಿದ್ದಾರೆ ಅಂತ ಗೊತ್ತಾಗತ್ತಾ? ನೋಡಿ, ಸುಲಭವಾಗಿ ಗೊತ್ತಾಗುತ್ತೆ. ನನಗೆ ಸಾಂಖ್ಯಿಕ ರೂಪದಲ್ಲಿಗಿಂತ ಚಿತ್ರದ ರೂಪದಲ್ಲಿ ಬರೆದಾಗ ತುಂಬ ಸುಲಭವಾಗಿ ನನಗೆ ಯಾವ ತಿಂಗಳಿನಲ್ಲಿ ಹೆಚ್ಚಿನ ಕಾದಂಬರಿಗಳನ್ನು ಆ ವಿದ್ಯಾರ್ಥಿ ಓದಿದ್ದಾನೆ ಅನ್ನೋದನ್ನು ಗುರುತಿಸ್ಕೋಬೋದು. ಎಲ್ಲಿ ಜಾಸ್ತಿ ಇದೆ ಗೊತ್ತಾಗ್ತಿದೆಯಾ? ಎಸ್, ಯಾವ ತಿಂಗಳಲ್ಲಿ ಜಾಸ್ತಿ ಇದೆ? ಹೌದು, ನೀವು ಹೇಳ್ತಾರೆ ಸರಿ ಇದೆ. ಜೂನ್ ತಿಂಗಳಲ್ಲಿ ಆತ ಹೆಚ್ಚಿಗೆ ಕಾದಂಬರಿಗಳನ್ನು ಓದಿದ್ದಾನೆ, ಹೌದಲ್ವಾ? ಯಾವ ತಿಂಗಳಿನಲ್ಲಿ ಕಡಿಮೆ ಕಾದಂಬರಿಗಳನ್ನು ಓದಿದ್ದಾನೆ? ಅತಿ ಕಡಿಮೆ. ಹೌದು, ಆಗಸ್ಟ್ ತಿಂಗಳಲ್ಲಿ ತುಂಬ ಕಡಿಮೆ ಕಾದಂಬರಿಗಳನ್ನು ಅವನು ಓದಿರ್ತಾನೆ. ಅಲ್ಲಿ ನಮಗೆ ಆ ಮಾಹಿತಿಯ ಪ್ರಕಾರ ಈ ಚಿತ್ರವನ್ನು ನೋಡಿದ ತಕ್ಷಣ ಆ ಕಂಬ ಸಾಲುಗಳನ್ನು ನೋಡ್ತಾ ಇದ್ದರೆ ತುಂಬ ಸುಲಭವಾಗಿ ನನಗೆ ಎಲ್ಲಿ ಹೆಚ್ಚಿದೆ, ಎಲ್ಲಿ ಕಡಿಮೆ ಇದೆ, ಯಾವ ತಿಂಗಳಲ್ಲಿ ಹೆಚ್ಚಾಗ್ತಾ ಹೋಗಿದೆ, ಯಾವ ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗಿದೆ ಅನ್ನೋದನ್ನು ತುಂಬ ಸುಲಭವಾಗಿ ಗುರುತಿಸ್ಕೋಬಹುದಾಗತ್ತೆ. ಸೊ ಒಂದು ಸಾಂಖ್ಯಿಕ ದತ್ತಾಂಶವನ್ನು ಚಿತ್ರದ ರೂಪದಲ್ಲಿ ವ್ಯಕ್ತಪಡಿಸೋದ್ರಿಂದ ಸುಲಭವಾಗಿ ನಾನು ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಈಗ ನಮಗೆ ಸ್ತಂಭ ನಕ್ಷೆ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆ ಇನ್ನೊಂದು ನಕ್ಷೆಯನ್ನು ಕೂಡ ನಿಮಗೆ ಈಗಾಗಲೇ ಪರಿಚಯ ಇರೋದಿದೆ. ಯಾವುದು? ಎರಡು ಬೇರೆ ಬೇರೆ ವಿಚಾರಗಳನ್ನು ನಾನು ಹೋಲಿಕೆ ಮಾಡಿ ನೋಡಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ಜೋಡಿ ಸ್ತಂಭ ನಕ್ಷೆಯನ್ನು ಬಳಸ್ತೀವಿ. ನೋಡಿ ಮಕ್ಕಳ, ಈ ಜೋಡಿ ಸ್ತಂಭ ನಕ್ಷೆ ಕೂಡ ಈಗಾಗಲೇ ಕಲ್ತಿದ್ದೀರಿ. ಈ ಜೋಡಿ ಸ್ತಂಭ ನಕ್ಷೆ ನಾವೀಗೇನು ತೋರಿಸ್ತಾ ಇದ್ದೀನಿ ನಿಮಗೆ, ಅದರಲ್ಲಿ ಬೇರೆ ಬೇರೆ ಕ್ರಿಕೆಟ್ ತಂಡಗಳು, ಆಯಿತಾ, ಅವರು ಗೆದ್ದಂತಹ ಆಟಗಳ ಸಂಖ್ಯೆ, ಹಾಗೆ ಸೋತಂತಹ ಆಟಗಳ ಸಂಖ್ಯೆ, ಹಾಗೆ ಡ್ರಾ ಅಥವಾ ಟೈ ಆದಂಥ ಆಟಗಳ ಸಂಖ್ಯೆ, ಇದರ ಮಾಹಿತಿಯನ್ನು ತೋರಿಸ್ತಾ ಇದೆ. ಅಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸ್ತಾ ಇರೋವಂಥದ್ದು, ನೀಲಿ ಬಣ್ಣದಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ, ಅದೇನು ತೋರಿಸುತ್ತೆ? ಗೆದ್ದ ಆಟಗಳ ಸಂಖ್ಯೆ. ಕೆಂಪು ಬಣ್ಣದಲ್ಲಿ ತೋರಿಸ್ತಾ ಇರೋವಂಥದ್ದು ಸೋತ ಆಟಗಳ ಸಂಖ್ಯೆ. ಬಿಳಿಯ ಬಣ್ಣದಲ್ಲಿ ತೋರಿಸ್ತಾ ಇರುವಂಥ ಆಯತಗಳೇನಿದೆಯಲ್ಲ ಅದು ನಮಗೆ ಡ್ರಾ ಆದಂಥ ಪಂದ್ಯಗಳ ಸಂಖ್ಯೆಯನ್ನು ತೋರಿಸ್ತಾ ಇದೆ. ಸೊ ಜೋಡಿ ಸ್ತಂಭ ನಕ್ಷೆಯನ್ನು ಬರೆದಾಗ ನೋಡಿ, ಆಸ್ಟ್ರೇಲಿಯಾ ಅನ್ನುವಂಥ ಒಂದು ತಂಡ ಆಡಿದಂಥ ಆಟಗಳಲ್ಲಿ ನೀವು ಗಮನಿಸ್ಬೋದು, ನೀಲಿ ಬಣ್ಣದಲ್ಲಿ ಕಾಣ್ತಿರೋದು ಅವ್ರು ಗೆದ್ದ ಆಟಗಳ ಸಂಖ್ಯೆ, ಕೆಂಪು ಬಣ್ಣದಲ್ಲಿ ಕಾಣ್ತಿರುವಂಥದ್ದು ಅವರು ಸೋತ ಆಟಗಳ ಸಂಖ್ಯೆ, ಹಾಗೆ ಬಿಳಿ ಬಣ್ಣದಲ್ಲಿ ಕಾಣ್ತಿರುವಂಥದ್ದು ಅವರು ಆಡಿದಾಗ ಟೈ ಆದಂಥ ಆಟಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಸುಲಭವಾಗಿ ಒಂದು ತಂಡ ಆಡಿದ ಆಟಗಳಲ್ಲಿ ಎಷ್ಟು ಗೆದ್ದಿದೆ, ಎಷ್ಟು ಸೋತಿದೆ, ಎಷ್ಟು ಡ್ರಾ ಆಗಿದೆ ಪಂದ್ಯಗಳು ಅಂತ ಸುಲಭವಾಗಿ ಮಾಹಿತಿಯನ್ನು ಈ ಒಂದು ನಕ್ಷೆ ನೋಡ್ತಾನೆ ನಾವು ತಿಳ್ಕೊಬೋದು ಮಕ್ಕಳೇ. ಈಗ ಈ ಥರ 3 ನಕ್ಷೆಗಳನ್ನ ನಾವು ಈಗಾಗಲೇ ಕಲ್ತಿದ್ದೀವಿ ಅಂತ ಯೋಚನೆ ಮಾಡಿದ್ವಲ್ಲ, ಅಂಥ ನಕ್ಷೆಗಳನ್ನು ಬರೆಯೋದು ಹೇಗೆ ಇನ್ನೊಮ್ಮೆ ನಾವು ನೋಡ್ಕೊಂಬರೋಣಲ್ಲ. ಕಲ್ತಿದ್ದೀವಿ, ಪುನರಾವರ್ತನೆ ಮಾಡ್ಕೊಂಡು ಬರೋಣ. ಅದಕ್ಕೊಂದು ಒಂದೇ ಉದಾಹರಣೆಯನ್ನು ತಗೊಳ್ಳೋಣ. ನಿಮ್ಮೆಲ್ಲ ಕ್ರಿಕೆಟ್ ನೋಡಲಿಕ್ಕೆ ಭಾಳ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ, ಹೌದಲ್ಲ? 2019ರಲ್ಲಿ ನಡೆದಂತಹ ವಿಶ್ವಕಪ್ ಟೂರ್ನಮೆಂಟ್, ಕ್ರಿಕೆಟ್ನ ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ 10 ತಂಡಗಳು ಭಾಗಿಯಾಗಿತ್ತು. ನಾನಿಲ್ಲಿ 6 ತಂಡಗಳ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದರಲ್ಲಿ ನೀವು ಗಮನಿಸ್ಬೋದು, ಆ ತಂಡಗಳು ಆಡಿದಂತಹ ಪಂದ್ಯಗಳ ಸಂಖ್ಯೆ, ಅವರು ಗೆದ್ದಂತಹ ಸಂಖ್ಯೆಗಳು, ಹಾಗೆ ಸೋತಂತಹ ಆಟದ ಸಂಖ್ಯೆಗಳು, ಹಾಗೆ ಟೈ ಅಥವಾ ಡ್ರಾ ಆದಂತಹ ಪಂದ್ಯಗಳ ಸಂಖ್ಯೆ ಮತ್ತು ಅವ್ರು ಪಟ್ಟುಕೊಂಡಂಥ ಅಂಕಗಳು. ಈ ಅಂಕಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ ಮಕ್ಕಳ? ವಿಶ್ವಕಪ್ 2019ರಲ್ಲಿ ಈ ತಂಡಗಳು ಸೆಣಸಾಟವನ್ನು ನಡೆಸಿ ಎಷ್ಟು ಪಂದ್ಯಗಳನ್ನು ಗೆದ್ಕೊಂಡ್ರು, ಎಷ್ಟು ಪಂದ್ಯಗಳನ್ನು ಸೋತರು ಅನ್ನೋದು ಕೂಡ ಇಲ್ಲಿ ಮಾಹಿತಿ ದೊರಕಿದೆ. ಈ ಮಾಹಿತಿಯನ್ನು ಹೀಗೆ ಪಟ್ಟಿಯ ರೂಪದಲ್ಲಿ, ಸಾಂಖ್ಯಿಕ ರೂಪದಲ್ಲಿ ನೋಡೋ ಬದಲು ಚಿತ್ರದ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಲ್ವಾ? ಎಸ್, ಶುರು ಮಾಡೋಣ. ಚಿತ್ರದ ರೂಪದಲ್ಲಿ ಇದನ್ನು ಬರೆಯೋದಾದರೆ ಮೊದಲಿಗೆ ನಾವು ಚಿತ್ರನಕ್ಷೆನ ಬಿಡಿಸಿ ನೋಡೋಣ. ಸೊ ಚಿತ್ರನಕ್ಷೆನ ಬಿಡಿಸೋದು ಹೇಗೆ ನೋಡ್ಕೊಂಬರೋಣ ಮಕ್ಕಳ. ಸೊ ಮೊದಲಿಗೆ ಏನು ಬೇಕಾಗತ್ತೆ? ದತ್ತಾಂಶ ಬೇಕಾಗತ್ತೆ. ನಾವಿಲ್ಲಿ ತಂಡ, ಯಾವ ತಂಡಗಳು ಅಂತ ಲಿಸ್ಟ್ ಮಾಡಿದ್ದೀವಿ ನೋಡ್ತಾ ಇದ್ದೀರಾ. ಆಸ್ಟ್ರೇಲಿಯಾ, ಭಾರತ, ಇಂಗ್ಲೆಂಡ್, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ, ಈ 6 ತಂಡಗಳು ಗೆದ್ದಂತಹ ಆಟಗಳ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದೆ. ಆಯಿತಾ? ಎಷ್ಟೆಷ್ಟು ಆಟಗಳನ್ನು ಇವರು ಗೆದ್ಕೊಂಡಿದ್ದಾರೆ ಅಂತ ಕೊಟ್ಟಿದೆ. ಇದಕ್ಕೊಂದು ಈಗ ನಾವು ಚಿತ್ರನಕ್ಷೆನ ಬಿಡಿಸ್ಬೇಕು. ಹೇಗೆ ಚಿತ್ರನಕ್ಷೆನ ಬಿಡಿಸೋದು? ನಾನು ಆಗಲೇ ಹೇಳಿದ್ದೇನೆ, ನೀವು ಯಾವ ಚಿತ್ರದಿಂದ ಗುರುತಿಸ್ತೀರೋ ಅದರ ಪ್ರಮಾಣವನ್ನು ಮೊದಲು ಗುರುತಿಸಿ. ಈಗ ನಾನು ಇಲ್ಲಿ ನಿಮಗೆ ಇಷ್ಟ ಬಂದಂತಹ ಚಿತ್ರವನ್ನು ನೀವು ಗುರುತಿಸ್ಕೋಬೋದು. ಈಗ ಉದಾಹರಣೆಗೆ ಇದು ಕ್ರಿಕೆಟ್ ಆಗಿರೋದ್ರಿಂದ ಒಂದು ಬ್ಯಾಟನ್ನು ಸಂಕೇತವಾಗಿ ಬಳಸ್ಕೋಬೋದು,
ಅದು ನಾನು ಇವರು ಗೆದ್ದ ಆಟಗಳ ಸಂಖ್ಯೆ ಅಲ್ವಾ, ಅದಕ್ಕೆ ಗೆದ್ದ ಮೇಲೆ ಏನು ಕೊಡ್ತಾರೆ, ವಿನ್ನಿಂಗ್ ಕಪ್ ಕೊಡ್ತಾರೆ. ಸೊ ಆ ವಿನ್ನಿಂಗ್ ಕಪ್ಪನ್ನು ನಾನು ಸಂಕೇತವಾಗಿ ಬಳಸ್ಕೊಳ್ತಾ ಇದ್ದೇನೆ. ಒಂದು ವಿನ್ನಿಂಗ್ ಕಪ್ ಅಂತ ಹೇಳಿದ್ರೆ ಅದರ ಅರ್ಥ ಒಂದು ಆಟವನ್ನು ಅವರು ಗೆದ್ದಿದ್ದಾರೆ ಅಂತ. ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಒಂದು ಕಪ್ಪನ್ನು ಕೊಡ್ತೀವಿ. ಯೋಚನೆ ಮಾಡಿದ್ರಾಗಲೇ. ಹಾಗಾದರೆ ಆಸ್ಟ್ರೇಲಿಯಾ ತಂಡದವರು 7 ಪಂದ್ಯಗಳನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಪ್ಪಿನ ಚಿತ್ರ ಬರೀಬೇಕು ನಾವಲ್ಲಿ? ಎಸ್, ಶುರು ಮಾಡಿ ಬರೆಯೋಕ್ಕೆ. 7 ಕಪ್ಗಳನ್ನು ನಾವಲ್ಲಿ ಬರೀಬೇಕು. ಒಂದು ಕಪ್ ಒಂದನ್ನು ಗುರುತಿಸುತ್ತೆ, ಒಂದು ಆಟದ ಗೆಲುವು ಅಂತ. 7 ಪಂದ್ಯಗಳನ್ನು ಅವ್ರು ಗೆದ್ದಿದ್ದಾರೆ. ಹಾಗಾದರೆ ನನಗೆಷ್ಟು ಕಪ್ಗಳನ್ನು ಬರೀಬೇಕಾಗತ್ತಲ್ಲಿ? 7 ಕಪ್ಗಳನ್ನು ಗುರುತಿಸ್ಬೇಕಾಗತ್ತೆ. ಹೌದಾ? ಸರಿನಾ? 7 ಆಟಗಳು 7 ವಿನ್ನಿಂಗ್ ಕಪ್. ಗೊತ್ತಾಯ್ತಾ? 7 ವಿನ್ನಿಂಗ್ ಕಪ್ ಬರ್ದ್ವಲ್ಲ. ಈಗ ಅದೇ ಥರ ಭಾರತಕ್ಕೆ ಎಷ್ಟು ಬರಿತೀರಾ? ಬರಿಬೇಕಾ? ಯೋಚನೆ ಮಾಡಿದ್ರೆ ಬರಿತೀರಾ ನೀವೇನೆ? ಬರಿಬೋದಲ್ಲ? ಎಸ್, ನೀವು ಹೇಳಿ ಸರಿ. 5 ಕಪ್ಗಳನ್ನು ಅವ್ರು ಗೆದ್ಕೊಂಡಿದ್ದಾರೆ. ಹಾಗೆ ಇಂಗ್ಲೆಂಡ್ ಅವರು ಸಹ 5 ಆಟಗಳು ಗೆದ್ದಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾವೆಷ್ಟು ವಿನ್ನಿಂಗ್ ಕಪ್ ಕೊಡಬೇಕಾಗತ್ತೆ? 5 ವಿನ್ನಿಂಗ್ ಕಪ್ಪನ್ನು ಕೊಡ್ತಾ ಇದ್ದೀವಿ. ಪಾಕಿಸ್ತಾನ 4 ಆಟಗಳನ್ನು ಗೆದ್ದಿದೆ. ಹಾಗಾದರೆ 4 ವಿನ್ನಿಂಗ್ ಕಪ್ಸ್. ಕರೆಕ್ಟಾ? ಬಾಂಗ್ಲಾದೇಶ ಎಸ್ 3. ಹಾಗೆ ಶ್ರೀಲಂಕಾಕ್ಕೆ 2 ವಿನ್ನಿಂಗ್ ಕಪ್ಪನ್ನು ಬರೀಬೇಕಾಗತ್ತೆ. ಮಕ್ಕಳೇ, ಇಲ್ಲಿ ವಿನ್ನಿಂಗ್ ಕಪ್ಸನ್ನೇ ಬರೀಬೇಕು ಅಂತಿಲ್ಲ. ನಾನು ಆಗಲೇ ಹೇಳಿದೆ, ನೀವು ಬೇಕಾದರೆ ಬ್ಯಾಟನ್ನು ಸಿಂಬಲ್ ಆಗಿ ಕೂಡ ಬಳಸಿ ಬರೀಬಹುದು. ಅಥವಾ ನಿಮಗಿಷ್ಟ ಆದರೆ ಆಗಲೇ ಇನ್ನೊಂದು ಚಿತ್ರದಲ್ಲಿ ನಾನು ತೋರಿಸಿದೆ, ನಗುವಿನ ಮುಖ, ಸ್ಮೈಲಿ ಫೇಸ್. ಆ ಸ್ಮೈಲಿ ಫೇಸನ್ನು ಕೂಡ ನಾವು ಗುರುತಿಸ್ಕೋಬಹುದು. ಈಗ ಮುಂದೆ ಹೋಗೋಣ. ಇದೇ ಮಾಹಿತಿಗೆ ನಾವೀಗ ಸ್ತಂಭ ನಕ್ಷೆಯನ್ನು ಬರೆಯೋದು ಹೇಗೆ ನೋಡ್ಕೊಂಬರೋಣಲ್ಲ. ಸೊ ಸ್ತಂಭ ನಕ್ಷೆಯನ್ನು ಹೇಗೆ ಬರೆಯೋದು ಇದು ಕೂಡ ನಿಮ್ಗೆ ಪರಿಚಯ ಇದೆ, ಹೌದಲ್ವಾ? ನಾವಿಲ್ಲಿ ಆಯತಗಳನ್ನು ಬಳಸ್ಕೊಂಡು ಆ ಆವೃತ್ತಿ ಅಂತ ಕೊಟ್ಟಿರೋ ದತ್ತಾಂಶದ ಸಂಖ್ಯೆಯನ್ನು ಇಲ್ಲಿ ಗುರುತಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಮೊದಲು ದತ್ತಾಂಶವನ್ನು ಬರ್ಕೊಳ್ಳೋಣ. ಇದಕ್ಕೊಂದು ಗ್ರಾಫ್ನ ಹಾಳೆಯನ್ನು ತಗೊಳ್ಳೋಣ. ಗ್ರಾಫ್ ಹಾಳೆಯ ಮೇಲೆ ಒಂದು ಎಕ್ಸ್ ಅಕ್ಷವನ್ನು ಗುರುತಿಸ್ಕೊಳ್ಳೋಣ, ಹಾಗೆ ವೈ ಅಕ್ಷವನ್ನು ಕೂಡ ಗುರುತಿಸ್ಕೊಳ್ಳೋಣ. ಈ ಎಕ್ಸ್ ಅಕ್ಷದ ಮೇಲೆ ದೇಶಗಳ ಹೆಸರನ್ನು ಬರೀಬೇಕಾಗತ್ತೆ. ನಾನಿಲ್ಲಿ ಆಸ್ಟ್ರೇಲಿಯಾ ಅಂದರೆ ಆ ಅಂತ ಬರೆದಿದ್ದೇನೆ, ಭಾರತಕ್ಕೆ ಭ ಅಂಥೇಳಿ ಸೂಚಿಸಿದ್ದೀನಿ. ಹಾಗೆ ಇಂಗ್ಲೆಂಡ್, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಶ್ರೀಲಂಕಾಕ್ಕೆ ಅದರ ಮೊದಲ ಅಕ್ಷರದಿಂದ ಎಕ್ಸ್ ಅಕ್ಷದ ಮೇಲೆ ಸೂಚಿಸೋದನ್ನು ನೀವು ಗಮನಿಸ್ಬೋದು. ನೋಡ್ತಾ ಇದ್ದೀರಲ್ಲ? ಎಸ್. ಈಗ ವೈ ಅಕ್ಷದ ಮೇಲೆ ಅವರು ಗೆದ್ದಂತಹ ಆಟಗಳ ಸಂಖ್ಯೆಯನ್ನು ಸೂಚಿಸಬೇಕಾಗಿದೆ. ಆ ಸಂಖ್ಯೆಗಳಿಗೋಸ್ಕರ ವೈ ಅಕ್ಷರವನ್ನು ಗುರುತಿಸ್ಕೊಳ್ಳೋಣ. ಅದರ ಮೇಲೆ ಸಂಖ್ಯೆ 1, 2, 3, 4, 5, 6, 7. ಸೊ ಅಲ್ಲಿ 7 ಆಟಗಳಿದೆ, ಹೌದಲ್ಲ? 7 ಆಟಗಳನ್ನು ಅವ್ರು ಗೆದ್ದಿದ್ದಾರೆ ಅಂತ ನಮಗೆ ಮಾಹಿತಿ ಇರೋದರಿಂದ ನಾನು ಇಲ್ಲಿ ಸಂಖ್ಯೆಗಳನ್ನ ಈ ರೂಪದಲ್ಲಿ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಅಂಕೆಗಳು ಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ಸೂಕ್ತ ಪ್ರಮಾಣಕ್ಕನುಸಾರವಾಗಿ ವೈ ಅಕ್ಷದ ಮೇಲೆ ಸಂಖ್ಯೆಗಳನ್ನ ಗುರುತಿಸ್ಕೋಬಹುದು ಮಕ್ಕಳ. ರೈಟ್. ಈಗ ನಾವೇನು ಮಾಡ್ತೀವಿ, ಸಮಾನ ಅಂತರದಲ್ಲಿ ಆಯತಗಳನ್ನು ಪರ್ಟಿಕ್ಯುಲರ್ ಅಂದರೆ ಆಸ್ಟ್ರೇಲಿಯಾ ಅಂತ ಏನು ಗುರುತಿದ್ದೀವಿ ಆ ಭಾಗದಲ್ಲಿ 1 ಯೂನಿಟ್ ಅಂದರೆ 1 ಮಾನದಷ್ಟು ಅಗಲ ಉಳ್ಳಂತಹ ಆಯತವನ್ನು ಗೆಲುವಿನ ಸಂಖ್ಯೆಯಲ್ಲಿ ತೋರಿಸ್ತಿದ್ರಲ್ಲ ಆ ಎತ್ತರಕ್ಕೆ ಅನುಗುಣವಾಗಿ ಒಂದು ಆಯತವನ್ನು ಬರಿಬೇಕು ಮಕ್ಕಳ. ನೋಡಿ ಗಮನಿಸಿ, ಆಸ್ಟ್ರೇಲಿಯಾ ಅಂತ ಆ ಅಂತ ಗುರುತಿಸಿರುವಂಥ ಅಕ್ಷರದ ಮೇಲೆ ನಾನೀಗೊಂದು ಆಯತವನ್ನು ರಚಿಸ್ತಾ ಇದ್ದೇನೆ. ಆ ಆಯತದ ಅಗಲ 1 ಮಾನ ಆಗಿರುತ್ತೆ, ಎತ್ತರ 7 ಮಾನಗಳಾಗಿರುತ್ತೆ. ಗಮನಿಸಿದ್ರಾ? ನೋಡಿದ್ರಲ್ಲ, ಆಯತ ಆಸ್ಟ್ರೇಲಿಯಾ ಅನ್ನುವಂಥದ್ರ ಮೇಲೆ ಆಯತವನ್ನು ರಚನೆ ಮಾಡಿದ್ದೀವಿ. ಆ ಆಯತದ ಅಗಲ 1 ಮಾನ ಇದೆ, ಎತ್ತರ 7 ಮಾನ ಇದೆ. ಯಾಕೆಂದರೆ ಆಸ್ಟ್ರೇಲಿಯಾ ಗೆದ್ದಂತಹ ಪಂದ್ಯಗಳ ಸಂಖ್ಯೆ 7 ಅನ್ನುವ ಕಾರಣಕ್ಕಾಗಿ. ಮುಂದೆ ಭಾರತ ಎಷ್ಟು ಪಂದ್ಯಗಳನ್ನು ಗೆದ್ದಿದೆ? 5 ಪಂದ್ಯಗಳು, ಹೌದಲ್ವಾ? ಗುರುತಿಸಿದ್ರಾ? ಈಗ ಹಾಗಾದರೆ ಭಾರತ ಅನ್ನುವಂಥ ಭಾಗದಲ್ಲಿರುವಂಥ 1 ಮಾನ ಅಗಲ ಉಳ್ಳಂಥ ಆಯತವನ್ನು ರಚಿಸಬೇಕು. ಆಸ್ಟ್ರೇಲಿಯಾ ಹತ್ರ ಗುರುತಿಸಿರುವಂಥ ಆಯತ ಮತ್ತು ಭಾರತದ ಆ ಭಾಗದಲ್ಲಿ ಗುರುತಿಸುವಂಥ ಆಯತದ ನಡುವೆ ಅಂತರ ಏನಾಗಿರಬೇಕು? ಸಮವಾಗಿರಬೇಕು. ಹಾಗಾದರೆ 1 ಮಾನ ಜಾಗ ಬಿಡಿ, ಪಕ್ಕದ ಭಾಗದಲ್ಲಿ ಈಗಿನೊಂದು ಆಯತನ್ನು 5 ಮಾನದ ಎತ್ತರಕ್ಕೆ ರಚಿಸ್ಕೊಳ್ಳಿ. ಮುಂದೆ ಇಂಗ್ಲೆಂಡ್ ಎಷ್ಟು ಪಂದ್ಯಗಳನ್ನು ಗೆದ್ದಿದೆ? 5 ಪಂದ್ಯಗಳನ್ನು ಗೆದ್ದಿದೆ. ಹಾಗಾದರೆ ನಾನು ಹೇಳಬೇಕಾ? ಮಾಡ್ತೀರಾ? ಮಾಡಿದಿರಲ್ವಾ? ಗೊತ್ತು ನನಗೆ. ಈಗಾಗಲೇ ನೀವು ರಕ್ಷಣೆ ಪೂರ್ಣಗೊಳಿಸ್ಬಿಟ್ಟಿರ್ತೀರ, ಅಷ್ಟು ಫಾಸ್ಟಾಗಿದ್ದೀರಾ ನೀವು, ಗೊತ್ತು. ಇಂಗ್ಲೆಂಡ್ ಮೇಲೆ ಕೂಡ ಈ ಥರದೊಂದು ಆಯತನ್ನು ರಚಿಸಬೇಕು. ಎತ್ತರ 5 ಮಾನಗಳಾಗಿರಬೇಕು, ಅಗಲ 1 ಮಾನ ಇರಬೇಕು. ನೀವು ಗಮನಿಸ್ತಾ ಇದ್ದೀರಲ್ಲ, ಈ ಸ್ತಂಭ ನಕ್ಷೆಯಲ್ಲಿ ಆಯತಗಳ ನಡುವಿನ ಅಂತರ ನೋಡಿ, ಆಯತಗಳ ನಡುವಿನ ಅಂತರ ಸಮವಾಗಿರುತ್ತೆ, ಹೌದಾ? ಎತ್ತರ ಆ ಪರಿಮಾಣಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಗಮನಿಸ್ತಾ ಇದ್ದೀರಾ? ಪಾಕಿಸ್ತಾನಕ್ಕಾಯಿತು. ಈಗ ನೆಕ್ಸ್ಟ್ ಬಾಂಗ್ಲಾದೇಶಕ್ಕೆ 3 ಎತ್ತರ 3 ಇರುವಂಥ ಆಯತವನ್ನು ರಚಿಸಬೇಕು. ಶ್ರೀಲಂಕಾಕ್ಕೆ ಎತ್ತರ 2 ಇರುವಂಥ ಅಗಲ 1 ಮಾನ ಇರುವಂಥ ಆಯತವನ್ನು ರಚಿಸಬೇಕು.
ಸೊ ಹೀಗೆ ದೊರೆತಂತಹ ಈ ನಕ್ಷೆಯನ್ನು ನಾವು ಸ್ತಂಭ ನಕ್ಷೆ ಅಂಥೇಳಿ ಕರಿತೀವಿ ಮಕ್ಕಳ. ತಿಳಿತಲ್ಲ? ರೈಟ್. ಈಗ ಇದೇ ಮಾಹಿತಿಯನ್ನು ನಾವು ಜೋಡಿ ಸ್ತಂಭ ನಕ್ಷೆ ರಚಿಸೋಣವಾ? ಯೋಚನೆ ಮಾಡ್ತಿದ್ದೀರಾ ಹೆಂಗೆ ಸರ್ ಆಗುತ್ತೆ, ಬರೀ ಗೆಲುವಿಗೆ ಮಾತ್ರ ಮಾಡಿದ್ವಿ ನಾವು, ಈಗ ಹೆಂಗೆ ಕಂಪೇರ್ ಮಾಡೋದು ಅಂತ. ಮಕ್ಕಳೇ, ನಿಮ್ಗೆ ಗೊತ್ತಿದೆ ವಿಶ್ವ ಕಪ್ 4 ವರ್ಷಕ್ಕೊಂದ್ಸಲ ನಡೆಯುತ್ತಲ್ವಾ? 2019ರಲ್ಲಿ ವಿಶ್ವಕಪ್ ನಡೆದಿದೆ ಅಂತ ಹೇಳಿದರೆ ಅದಕ್ಕೆ ಮುಂಚೆ ಯಾವಾಗ ನಡೆದಿತ್ತು? 2015ರಲ್ಲಿ ವಿಶ್ವಕಪ್ ನಡೆದಿತ್ತು, ಹೌದಲ್ವಾ? ಹಾಗಾದರೆ 2015ರಲ್ಲಿ ಈ ತಂಡಗಳು ಗೆದ್ದಂತಹ ಪಂದ್ಯಗಳನ್ನು, ಹಾಗೆ 2019ರಲ್ಲಿ ಈ ಪಂದ್ಯಗಳು ಎಷ್ಟು ಗೆದ್ದಿದೆ ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಿದ್ದೀನಿ. ಅಂದರೆ ಅದೇ ತಂಡಗಳು 2015ರಲ್ಲಿ ಗೆದ್ದಂತಹ ಆಟಗಳ ಸಂಖ್ಯೆ ಅಥವಾ ಪಂದ್ಯಗಳ ಸಂಖ್ಯೆ, ಹಾಗೆ 2019ರಲ್ಲಿ ಅವ್ರು ಗೆದ್ದಂತಹ ಪಂದ್ಯಗಳ ಸಂಖ್ಯೆಯನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ. ನೀವೀಗೇನು ಮಾಡಬೇಕು? ಇವುಗಳನ್ನ ಕಂಪೇರ್, ಹೋಲಿಕೆ ಮಾಡೋ ರೂಪದಲ್ಲಿ ಒಂದು ಜೋಡಿ ನಕ್ಷೆಯನ್ನು, ಜೋಡಿ ಸ್ತಂಭ ನಕ್ಷೆಯನ್ನು ರಚಿಸಬೇಕು. ಮಾಡ್ತೀರಾ? ಎಸ್. ಈಗ ಹೇಗೆ ನಾವು ಸ್ತಂಭ ನಕ್ಷೆಯನ್ನು ರಚಿಸಿದ್ವೋ ಹಾಗೇ ಮಾಡ್ತೇವೆ. ಇಲ್ಲಿ ಹೋಲಿಕೆ ಮಾಡ್ತಿರುವಂಥ ಆ ಎರಡು, ಅಂದರೆ ಗೆಲುವು 2015, ಗೆಲುವು 2019, ಇವುಗಳ ನಡುವೆ ಅಂತರ ಇರೋಲ್ಲ, ತಂಡಗಳ ನಡುವೆ ಅಂತರ ಸಮವಾಗಿರುತ್ತೆ. ಅರ್ಥ ಆಯ್ತಾ? ನೋಡಿ ಹೇಗೆ ಮಾಡಬೇಕು. ಮೊದಲು ಮಾಹಿತಿನ ಸಣ್ಣದಾಗಿ ಬರ್ಕೊಳ್ಳೋಣ ಒಂದು ಕಡೆ. ಇದಕ್ಕೆ ಅನುಗುಣವಾಗಿ ಮೊದಲು ನಕ್ಷೆಯನ್ನು ಬರ್ಕೊಳ್ಳೋಣ. ಎಕ್ಸ್ ಅಕ್ಷವನ್ನು ಗುರುತಿಸೋಣ. ಎಕ್ಸ್ ಅಕ್ಷದ ಮೇಲೆ ಈಗಾಗಲೇ ಗೊತ್ತಿದೆ ನಮಗೆ ದೇಶಗಳ ಹೆಸರನ್ನು ಬರಿತೀವಿ. ವೈ ಅಕ್ಷದ ಮೇಲೆ ಅವ್ರು ಗೆದ್ದಂಥ ಪಂದ್ಯಗಳ ಸಂಖ್ಯೆಯನ್ನು ಬರೆದಿದ್ದೀವಿ. ಆಸ್ಟ್ರೇಲಿಯಾ 2 ವರ್ಷಗಳಲ್ಲಿ ಆಟಗಳನ್ನು ಆಡಿದೆ, ಹಾಗಾಗಿ 2 ಬೇರೆ ಬೇರೆ ಬಣ್ಣಗಳಲ್ಲಿ ನಾವು ಆಯತಗಳನ್ನು ಬರೆಯೋಣ. 2019ಕ್ಕೆ ಬಣ್ಣವನ್ನು ಗಮನಿಸಿ, 2015ಕ್ಕೆ ಆಯತದ ಬಣ್ಣವನ್ನು ಗಮನಿಸ್ಕೊಳ್ಳಿ. ಈಗ ಆಸ್ಟ್ರೇಲಿಯಾ 2015ರಲ್ಲಿ ಗೆದ್ದಂತಹ ಪಂದ್ಯಗಳ ಸಂಖ್ಯೆಗೆ ಅನುಗುಣವಾಗಿ, ಆಯಿತಾ, ಆಯತದ ಎತ್ತರವನ್ನು ಗುರುತು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಯತವನ್ನು ಆಸ್ಟ್ರೇಲಿಯಾ ಅಂತ ಏನು ಗುರುತಿಸಿದಿರಿ ಆ ಭಾಗದಲ್ಲಿ ರಚನೆ ಮಾಡ್ಕೊಳ್ಳಿ. ಅದು ಗೆದ್ದಂಥ ಆಟಗಳ ಸಂಖ್ಯೆ 4, ಅದಕ್ಕೆ ತಕ್ಕಂತೆ ನಾನೀಗ ಆಯತವನ್ನು ರಚನೆ ಮಾಡಿದ್ದೀನಿ. ಈಗ ಅದಕ್ಕೆ ಹೋಲಿಸ್ಬೇಕಲ್ಲ, ಹೋಲಿಕೆ ಮಾಡಬೇಕಲ್ಲ, 2019ರಲ್ಲಿ ಎಷ್ಟು ಆಟಗಳು ಗೆಲ್ತು ಅಂತ ಹೇಳಿ. ಹಾಗಾಗಿ ಈ ಸ್ತಂಭದ ಪಕ್ಕದಲ್ಲಿಯೇ ಮತ್ತೊಂದು ಸ್ತಂಭವನ್ನು ರಚನೆ ಮಾಡ್ತೀರಿ, ಆಯಿತಾ. ಅದು 2019ರಲ್ಲಿ ಆಸ್ಟ್ರೇಲಿಯಾ ತಂಡ ಗೆದ್ದಂತಹ ಆಟಗಳ ಸಂಖ್ಯೆಗೆ ಅನುಗುಣವಾಗಿ ಎತ್ತರ ಇರುತ್ತೆ. ಎಷ್ಟು ಪಂದ್ಯಗಳು? 7. ನೋಡಿದ ತಕ್ಷಣ ಗೊತ್ತಾಯಿತು ಆಸ್ಟ್ರೇಲಿಯಾ ಹಿಂದಿನ ಬಾರಿಗಿಂತ, ಅಂದರೆ 2015ಕ್ಕಿಂತ 2019ರಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ ಅಂತ ಗೊತ್ತಾಗತ್ತಾ? ಹೌದಲ್ವಾ? ಹಾಗೆ ಭಾರತವನ್ನು ಗಮನಿಸಿ. ಈಗ ಭಾರತ 2015ರಲ್ಲಿ 6 ಪಂದ್ಯಗಳನ್ನು ಗೆದ್ದಿತ್ತು, 2019ರಲ್ಲಿ 5 ಪಂದ್ಯಗಳನ್ನು ಗೆದ್ದಿದೆ. ಹಾಗೆ ಇಂಗ್ಲೆಂಡ್ ಗಮನಿಸಿ, ಇಂಗ್ಲೆಂಡ್ 2 ಪಂದ್ಯಗಳನ್ನು ಗೆದ್ದಿತ್ತು 2015ರಲ್ಲಿ, 2019ರಲ್ಲಿ ನಾವು ಗಮನಿಸಿ 5 ಪಂದ್ಯಗಳನ್ನು ಗೆದ್ದಿದೆ. ನೋಡಿ ಗರಿಷ್ಠ ವ್ಯತ್ಯಾಸ ಆಯ್ತಲ್ಲ. ಇಲ್ಲಿ ನಾವು ನೋಡುವಾಗ ಹೆಚ್ಚಿನ ಪಂದ್ಯಗಳನ್ನು ಇಲ್ಲಿ ಇಂಗ್ಲೆಂಡ್ ಗೆದ್ದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಪಾಕಿಸ್ತಾನ 4 ಪಂದ್ಯಗಳನ್ನು ಗೆದ್ದಿತ್ತು 2015ರಲ್ಲಿ, 2019ರಲ್ಲಿ ಕೂಡ ಅಷ್ಟೇ ಆಟಗಳನ್ನು ಗೆದ್ದಿದೆ. ಹಾಗೆ ಬಾಂಗ್ಲಾದೇಶ ಗಮನಿಸಿ, ಬಾಂಗ್ಲಾದೇಶ 3 ಆಟಗಳನ್ನು ಗೆದ್ದಿತ್ತು, ನಂತರ 2019ರಲ್ಲಿ ಅದು 3 ಆಟಗಳನ್ನೇ ಗೆದ್ದಿತ್ತು. ಶ್ರೀಲಂಕಾವನ್ನು ಗಮನಿಸಿ, ಶ್ರೀಲಂಕಾ ಮೊದಲಿಗೆ 4 ಆಟಗಳನ್ನು ಗೆದ್ದಿತ್ತು, ನಂತರದ 2019 ನಡೆದಂಥ ವಿಶ್ವಕಪ್ನಲ್ಲಿ ಅದು ಗೆದ್ದಂಥ ಆಟಗಳ ಸಂಖ್ಯೆ 2. ಸೊ ಈ ರೀತಿ ನಾವು ಹೋಲಿಕೆ ಮಾಡುವ ಸಂದರ್ಭದಲ್ಲಿ ಜೋಡಿ ಸ್ತಂಭ ನಕ್ಷೆಯನ್ನು ಬಳಸ್ಕೊಳ್ತೀವಿ ಮಕ್ಕಳ. ಸೊ ಜೋಡಿ ಸ್ತಂಭ ನಕ್ಷೆಯನ್ನು ರಚಿಸೋದು ಗೊತ್ತಾಯ್ತಲ್ಲ ಮಕ್ಕಳೇ. ಈಗ 3 ರೀತಿಯ ನಕ್ಷೆಗಳನ್ನ ನಾವು ನೋಡ್ಕೊಂಬಂದ್ವಿ. ಮೊದಲು ಚಿತ್ರನಕ್ಷೆ ನೋಡಿದ್ವಿ, ಸ್ತಂಭ ನಕ್ಷೆಯನ್ನು ನೋಡಿದ್ವಿ, ಈಗ ಜೋಡಿ ಸ್ತಂಭ ನಕ್ಷೆ ಕೂಡ ಆಯಿತು. ಮುಂದೆ ನಾವು ನೋಡುವಂಥ ಮತ್ತೊಂದು ವಿಶೇಷವಾದ ನಕ್ಷೆ, ಇದನ್ನು ಸಾಮಾನ್ಯ ನೀವು ನ್ಯೂಸ್ ಪೇಪರೆಲ್ಲ ಓದಿದರೆ ಗಮನಿಸಿರ್ತೀರಾ ಅನಿಸುತ್ತೆ. ಅದೇ ಪೈ ನಕ್ಷೆ. ನಾವು ಕೇಳಿದ್ದೀರಾ, ಇದು ಪೈ ನಕ್ಷೆ ಅಥವಾ ವೃತ್ತಾಕಾರದ ನಕ್ಷೆ ಅಂಥೇಳಿ ಕರಿತೀವಿ ಮಕ್ಕಳ. ಈ ವೃತ್ತಾಕಾರದ ನಕ್ಷೆ ಅಥವಾ ಪೈ ನಕ್ಷೆ ಅಂತೇಳಿ ಇಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಒಂದು ವೃತ್ತವನ್ನು ತ್ರಿಜ್ಯಾಂತರ ಖಂಡಗಳಾಗಿ ಇಲ್ಲಿ ವಿಭಾಗಿಸಲಾಗಿದೆ. ನೀವು ಗಮನಿಸ್ಬೋದು, ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದೆ. ಸಿಮೆಂಟು, ಮರಳು, ಸಿಬ್ಬಂದಿ ಭತ್ಯೆ, ಹಾಗೆ ಇತರೆ ಬೇರೆ ಬೇರೆ ಖರ್ಚುಗಳಿಗೆ ಆದಂಥ ಒಂದು ಮಾಹಿತಿಯ ಲೆಕ್ಕಾಚಾರ. ಅಂದರೆ ಒಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಏನೇನು ಖರ್ಚುಗಳಾಗಿತ್ತೋ ಆ ಖರ್ಚುಗಳನ್ನು ಶೇಕಡ ಪ್ರಮಾಣದಲ್ಲಿ ಕೊಟ್ಟು ಅದನ್ನು ಈ ಪೈ ನಕ್ಷೆಯಲ್ಲಿ ಗುರುತಿಸಿರೋದನ್ನು ನೀವು ನೋಡ್ಬೋದು. ಈ ಪೈ ನಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಆ ಇಡೀ ವೃತ್ತವನ್ನು ದತ್ತಾಂಶ ಅನುಗುಣವಾಗಿ ತ್ರಿಜ್ಯಾಂತರ ಖಂಡಗಳನ್ನಾಗಿ ಅದನ್ನು ವಿಭಾಗಿಸಿರ್ತಾರೆ ಮಕ್ಕಳ.
ಹಾಗೆ ವಿಭಾಗಿಸಿದ ನಂತರ ಅಲ್ಲಿ ಅದನ್ನು ಗುರ್ತು ಮಾಡಲಾಗತ್ತೆ. ಅರ್ಥ ಆಯಿತಾ? ನೋಡಿ, ಸಿಮೆಂಟ್ ಉಪಯೋಗಿತ ಪ್ರಮಾಣ ನಮಗೆ 20% ಅಂತ ತೋರಿಸಿದ್ದಾರೆ. ಈ 20% ಅನ್ನೋದು ಈ ಒಂದು ವೃತ್ತ ಭಾಗದಲ್ಲಿ ಒಂದಷ್ಟು ವಿಸ್ತೀರ್ಣವನ್ನು ಆಕ್ಯುಪೈ ಮಾಡಿದೆ. ಅಂದರೆ ಆ ತ್ರಿಜ್ಯಾಂತರ ಖಂಡ ಒಂದಷ್ಟು ಭಾಗವನ್ನು ಆವರಿಸ್ಕೊಂಡಿದೆ. ಅದು ಆವರಿಸ್ಕೊಂಡಂಥ ವಿಸ್ತೀರ್ಣದ ಭಾಗ ಏನಿದೆಯಲ್ಲ, ಅದು ನಮಗೆ ಸಿಮೆಂಟ್ ಎಷ್ಟು ಬಳಕೆ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಅದನ್ನು ಹೇಗೆ ಲೆಕ್ಕ ಹಾಕೋದು ಅಂದರೆ, ಸಿಮೆಂಟ್ ಬಳಕೆಗೆ ಆದ ಖರ್ಚು ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ 20% ಅಂತ ಹೇಳಿದ್ದಾರೆ. ಒಟ್ಟು ಕಾಮಗಾರಿಗೆ ಆದ ಒಟ್ಟು ಖರ್ಚನ್ನು ನೋಡಿದ್ರೆ ಅದು 100%. ಯಾಕೆಂದರೆ ಪೂರ್ಣವಾಗಿ ಗಮನಿಸಿದಾಗ 100% ಅಂತ ಹೇಳ್ತೇವೆ. ಹಾಗಾದರೆ ಸಿಮೆಂಟ್ಗೆ ಎಷ್ಟು ಖರ್ಚಾಗಿದೆಯಪ್ಪ ಅಂದರೆ 1/5 ಭಾಗ ಖರ್ಚಾಗಿದೆ. 1/5 ಭಾಗದಷ್ಟು ಹಣ ಅಂದರೆ ಕಟ್ಟಡ ಕಾಮಗಾರಿಗೆ ಬಳಸಿದಂತಹ ಒಟ್ಟು ಹಣದಲ್ಲಿ 1/5 ಭಾಗ ಸಿಮೆಂಟ್ಗೆ ಖರ್ಚಾಗಿದೆ. ಹಾಗೆ ಆ ವೃತ್ತದಲ್ಲಿ ಆ ವೃತ್ತದ ವಿಸ್ತೀರ್ಣವನ್ನು 1/5 ಭಾಗ ಸಿಮೆಂಟ್ ಬಳಕೆ ಸೂಚಿಸ್ತಾ ಇದೆ ಅನ್ನೋದನ್ನು ನಾವು ಈ ನಕ್ಷೆಯಿಂದ ತಿಳ್ಕೊಬೋದಾಗುತ್ತೆ ಮಕ್ಕಳು. ಅರ್ಥ ಆಯ್ತಾ? ಸೊ ಹಾಗಾದರೆ ಈ ನಕ್ಷೆಯನ್ನು ಹೇಗೆ ರಚನೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ನೋಡ್ಕೊಂಬರೋಣ. ಒಂದು ನಕ್ಷೆ ರಚಿಸೋಣ. ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಒಂದು ಹೋಟೆಲ್ನಲ್ಲಿ ಯಾವ್ಯಾವ ಥರದ ತಿಂಡಿಗಳನ್ನು ಮಾಡ್ಬೋದು, ಅದು ಹೇಗೆಲ್ಲ ಇಷ್ಟಪಡ್ತಾರೆ ಜನ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಉತ್ತರ ಭಾರತೀಯ ನಾರ್ತ್ ಇಂಡಿಯನ್ ಫುಡ್, ದಕ್ಷಿಣ ಭಾರತೀಯ ಸೌತ್ ಇಂಡಿಯನ್ ಫುಡ್, ಚೈನೀಸ್ ಫುಡ್, ಇತರೆ ಅಂದರೆ ಮೆಕ್ಸಿಕನ್ ಆಗಿರ್ಬೋದು, ಇಟಾಲಿಯನ್ ಫುಡ್ ಆಗಿರ್ಬೋದು, ಇದೆಲ್ಲ ಇಷ್ಟಪಡುವಂಥ ಜನಗಳ ಸಂಖ್ಯೆ ದತ್ತಾಂಶವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ನೀವಲ್ಲಿ ಗಮನಿಸ್ಬೋದು, ಉತ್ತರ ಭಾರತ ಶೈಲಿಯ ಊಟವನ್ನು ಸುಮಾರು 30 ಜನ ಇಷ್ಟಪಡ್ತಿದ್ದಾರೆ. ಹಾಗೆ ದಕ್ಷಿಣ ಭಾರತದ ಊಟವನ್ನು ಸುಮಾರು 40 ಜನ ಇಷ್ಟಪಡ್ತಿದ್ದಾರೆ. ಚೈನೀಸ್ ಅಂತ ಹೇಳಿದಾಗ ಅದೊಂದು 25 ಭಾಗ ಜನ ಇಷ್ಟಪಡ್ತಿದ್ದಾರೆ. ಹಾಗೆ ಇತರೆ ಅಂತ ಹೇಳಿದಾಗ ಅದು ಅಷ್ಟೇ 25 ಜನ ಅನ್ನೋದನ್ನು ಸೂಚಿಸಿದ್ದಾರೆ. ಮಕ್ಕಳೇ, ಈ ವಿಚಾರವನ್ನು ಗಮನಿಸಿ ನಾವು ಇದಕ್ಕೆ ಪೈ ನಕ್ಷೆಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯನಾ, ಹೇಗೆ ಮಾಡಬೇಕು ಅನ್ನೋ ಆಲೋಚನೆ ಬರ್ತಾ ಇದೆಯಾ ಮನಸ್ಸಲ್ಲಿ? ಬರ್ತಾ ಇದೆ ಅಲ್ವಾ? ಈ ಪೈ ನಕ್ಷೆಯನ್ನು ರಚಿಸಬೇಕಾದ್ರೆ ನೀವು ಆಗಲೇ ನೋಡಿದ್ರಿ, ನಾವೇನು ಮಾಡ್ತೀವಿ, ಒಂದು ವೃತ್ತವನ್ನು, ಒಂದು ಪೂರ್ಣ ವೃತ್ತವನ್ನು ತ್ರಿಜ್ಯಾಂತರ ಖಂಡಗಳಾಗಿ ವಿಭಾಗಿಸಬೇಕಾಗತ್ತೆ. ಆ ತ್ರಿಜ್ಯಾಂತರ ಖಂಡಗಳನ್ನು ಹೇಗೆ ರಚನೆ ಮಾಡೋದು, ಅದ ಕೋನದ ಅಳತೆ ಹೆಂಗೆ ಗೊತ್ತಾಗತ್ತೆ? ಅದಕ್ಕೆ ಈ ಸೂತ್ರವನ್ನು ನಾವು ಗಮನಿಸ್ಕೊಳ್ಬೇಕು. ತ್ರಿಜ್ಯಾಂತರ ಖಂಡದ ಕೋನವನ್ನು ನಾವು ಅಳತೆ ಮಾಡಬೇಕಾದ್ರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿದ್ರೆ, ಮೇಲೆ ಕೊಟ್ಟಿದ್ದರ ಸಾಂಖ್ಯಿಕ ದತ್ತಾಂಶ, ಅದನ್ನು ನಾವು ಆವೃತ್ತಿ ಅಂತ ಕರೆಯೋಣ. ಎಷ್ಟು ಜನ ಇಷ್ಟಪಡ್ತೀಯಾರೆ ಅಂತ ಹೇಳಿದ್ವಲ್ಲ, ಅದನ್ನು ಆವೃತ್ತಿ ಅಂತ ಕರೆದ್ರೆ ಆ ಸಂಖ್ಯೆಯನ್ನು ಆವೃತ್ತಿ ಅದನ್ನು ಭಾಗಿಸ್ಬೇಕಾಗತ್ತೆ. ಏನಂತ ಭಾಗಿಸ್ಬೇಕಾಗತ್ತೆ? ಒಟ್ಟು ಆವೃತ್ತಿ ಅಂದರೆ ಎಷ್ಟು ಜನರ ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಎಷ್ಟಿದೆ ಅಲ್ಲಿ? 30ಕ್ಕೆ 40 ಸೇರಿಸಿದಾಗ 70, 70, ಹಾಗೆ ಆ ಕಡೆ 25ಕ್ಕೆ 25 ಸೇರಿಸಿದಾಗ 50, 70, 50, 120 ಜನ. ಹಾಗಾದರೆ ಇಲ್ಲಿ ದತ್ತಾಂಶವನ್ನು ಒಟ್ಟು 120 ಜನರಿಂದ ಸಂಗ್ರಹಿಸಿದ್ದಾರೆ ಅಂತ ಆಯಿತು. ಹಾಗಾದರೆ ಒಟ್ಟು ಆವೃತ್ತಿ ಎಷ್ಟಾಗುತ್ತೆ? 120 ಆಗುತ್ತೆ. ಸೊ ಹಾಗಾದರೆ ಆವೃತ್ತಿ ಭಾಗಿಸು ಒಟ್ಟು ಆವೃತ್ತಿ, ಇದನ್ನು ಯಾವುದನ್ನು ಇಲ್ಲಿ ಗುಣಿಸ್ಬೇಕಾಗತ್ತೆ? ಕೇಂದ್ರ ಕೋನದಿಂದ ಗುಣಿಸ್ಬೇಕಾಗತ್ತೆ. ತ್ರಿಜ್ಯಾಂತರ ಖಂಡದ ಕೋನ ಇಸ್ ಈಕ್ವಲ್ ಟು ಆವೃತ್ತಿ ಭಾಗಿಸು ಒಟ್ಟು ಆವೃತ್ತಿ ಗುಣಿಸು ಕೇಂದ್ರ ಕೋನ. ವೃತ್ತದ ಕೇಂದ್ರ ಕೋನ ಗೊತ್ತಿದೆ ಮಕ್ಕಳೇ? ಎಸ್, ನೀವು ಹೇಳಿ ಸರಿ ಇದೆ. ಎಷ್ಟು? 360 ಡಿಗ್ರಿ. ಹೌದಲ್ಲ ಮಕ್ಕಳ? 360 ಡಿಗ್ರೀಸ್. ಹೌದಾ? ಸೊ ಈ ಒಂದು ಸೂತ್ರ ನಿಮಗೆ ಚೆನ್ನಾಗಿ ಗೊತ್ತಾಗಿದ್ದರೆ ಸುಲಭವಾಗಿ ಪೈ ನಕ್ಷೆಯನ್ನು ರಚಿಸಬಹುದು. ಅದಕ್ಕೆ ಮೊದಲು ನಾವು ಈ ಪಟ್ಟಿಯನ್ನು ತಯಾರಿಸ್ಕೋಬೇಕಾಗತ್ತೆ. ಪಟ್ಟಿ ನೋಡೋಣ ಯಾವ ಥರ ತಯಾರಿಸಬೇಕು ಅಂತ. ಸೊ ಸೂತ್ರವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ತ್ರಿಜ್ಯಾಂತರ ಖಂಡದ ಕೋನ ಇಸ್ ಈಕ್ವಲ್ ಟು ಆವೃತ್ತಿ ಭಾಗಿಸು ಒಟ್ಟು ಆವೃತ್ತಿ ಇಂಟು ಕೇಂದ್ರ ಕೋನ ಅನ್ನೋದನ್ನು ನೋಡ್ಕೊಳ್ಳಿ ಮಕ್ಕಳ. ಈ ಸೂತ್ರವನ್ನು ಗುರ್ತು ಮಾಡ್ಕೊಂಡ್ರಾ? ಈಗ ಈ ಪಟ್ಟಿಯನ್ನು ತಯಾರಿಸೋಣ. ಸೊ ಪಟ್ಟಿ ತಯಾರಿಸಲಿಕ್ಕೆ ಮೊದಲು ಮಾಹಿತಿಯನ್ನು ಬರ್ಕೊಳ್ಳೋಣ. ಏನೆಲ್ಲ ಮಾಹಿತಿ ಇದೆ ನಮ್ಮ ಹತ್ರ? ಇಷ್ಟಪಡುವಂಥ ಶೈಲಿ ಯಾವುದು, ಜನಸಂಖ್ಯೆ ಎಷ್ಟು, ಅದನ್ನು ನಾವು ಮೊದಲು ಬರ್ಕೊಂಡಿದ್ದೀವಿ. ಓಕೆ, ಸೊ ಮೊದಲು ಏನು ಮಾಡ್ತೀರಾ? ಜನಸಂಖ್ಯೆಯನ್ನು ಒಟ್ಟು ಮಾಡಿದಾಗ 120 ಆಯಿತು. ಹೌದಾ? ಆಮೇಲೆ ಪ್ರತಿ ತ್ರಿಜ್ಯಾಂತರ ಖಂಡದ ಕೋನವನ್ನು ಅಳತೆ ಮಾಡಬೇಕು ಮಕ್ಕಳ. ಸೊ ಹೇಗೆ ಮಾಡೋದು? ಆವೃತ್ತಿ, ಇಲ್ಲಿ ಆವೃತ್ತಿ ಎಷ್ಟು? 30 ಭಾಗಿಸು 120 ಅಂದರೆ ಒಟ್ಟು ಆವೃತ್ತಿ ಇಂಟು ಇದಕ್ಕೇನೇನು ಗುಣಿಸ್ಬೇಕು? ಕೇಂದ್ರ ಕೋನವನ್ನು ಗುಣಿಸ್ಬೇಕು. ಉತ್ತರ ಎಷ್ಟು ಸಿಗ್ತಾ ಇದೆ? 120 ಮತ್ತು 360 ಮೊದಲು ಭಾಗಿಸಿ 120 3 360 ಭಾಗ ಆಗುತ್ತೆ. 33 ಎಷ್ಟಾಯಿತು? 90 ಡಿಗ್ರಿ ಆಯಿತು. ತಿಳಿತಲ್ಲ? ಹಾಗೆ
ಈಗ ಮುಂದೆ ದಕ್ಷಿಣ ಭಾರತದ್ದು 40/120 ಇಂಟು 360 ಎಷ್ಟಾಗ್ತಿದೆ? ಅದು 40 ಇಂಟು 3, ಹಾಗಾದರೆ 120 ಡಿಗ್ರಿ ಆಯಿತು. ಇದೇ ಥರ ಮುಂದೆ ಚೈನೀಸ್ ಫುಡ್, ಅದಕ್ಕೆ ಸಂಬಂಧಪಟ್ಟಂತೆ ಕೋನವನ್ನು ಅಳತೆ ಮಾಡ್ತಾ ಇದ್ದೀರಾ? ಮಾಡಿದ್ರಾ? ನಿಮ್ಮ ಉತ್ತರ ಸರಿಯಾಗಿದೆ, ಗಮನಿಸ್ಕೊಳ್ಳಿ. 75. ಮುಂದೆ ಅದು ಕೂಡ 25 ಇದೆ, ಹಾಗಾದರೆ ಅಲ್ಲೂ ಕೂಡ ಕೋನ ಎಷ್ಟು ಬರಬೇಕು? 75 ಆಗಿರಬೇಕು ಮಕ್ಕಳ, ಹೌದಲ್ಲ? ಸೊ ಈ ಮಾಹಿತಿ ಎಲ್ಲ ಸಿಕ್ತು. ಸರಿಯಾಗಿ ಮಾಡಿದ್ವ ನಾವು ಇದನ್ನು? ಹೇಗೆ ಗೊತ್ತಾಗುತ್ತೆ ನನಗೆ ನಾನು ಅಳತೆ ಮಾಡಿರೋ ಕೋನ ಸರಿ ಇದೆ ಅಂತ? ಏನಿಲ್ಲ, ಅಲ್ಲಿ ಕೊಟ್ಟಿರುವಂಥ ಎಲ್ಲ ಕೋನದ ಅಳತೆ ಏನು ನಿಮ್ಗೆ ಸಿಕ್ಕಿದೆ ಅದನ್ನೊಂದ್ಸಲಿ ಒಟ್ಟುಗೂಡಿಸಿದ್ರೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಯಾಕೆ? ನಾವು ಕೇಂದ್ರ ಕೋನವನ್ನು ಈ ಅನುಪಾತದ ಅಡಿಯಲ್ಲಿ ಭಾಗಿಸಿದ್ದೀವಿ. ಹಾಗಾದರೆ ಪ್ರತಿಯೊಂದು ಕೋನದ ಅಳತೆಯನ್ನು ನಾನು ಕೂಡಿಬಿಟ್ರೆ ಎಷ್ಟಾಗಬೇಕು? 360 ಬರಬೇಕು. ನೋಡೋಣ. ಎಸ್, 360 ಬರ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಸರಿ ಇದೆ ಅಂತಾಯಿತು. ಈಗ ನಕ್ಷೆನ ಬಿಡಿಸ್ಬೇಕು. ಸೊ ಅದಕ್ಕೆ ಏನು ಮಾಡೋಣ? ಅಚ್ಚುಮೆಚ್ಚಿನ ಶೈಲಿ ಮತ್ತು ಕೋನವನ್ನು ಪಟ್ಟಿ ಮಾಡ್ಕೊಳ್ಳೋಣ. ಮೊದಲಿಗೆ ಕೇಂದ್ರವನ್ನು ಗುರುತಿಸಿ ನಿಮಗಿಷ್ಟ ಬಂದಂಥ ಅಳತೆಯ ತ್ರಿಜ್ಯವನ್ನು ತಗೊಂಡು ಒಂದು ವೃತ್ತವನ್ನು ರಚಿಸ್ಕೊಳ್ಳಿ. ಈಗ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸಿ ಅದನ್ನು ತ್ರಿಜ್ಯ ಅಂತ ಕರಿತೀವಿ. ಆ ತ್ರಿಜ್ಯವನ್ನು ಎಳಿರಿ ಮಕ್ಕಳ. ಈಗ ಕೋನಮಾಪಕವನ್ನು ಬಳಸ್ಕೊಳ್ಳಿ. ಕೋನಮಾಪಕವನ್ನು ತೆಗೆದುಕೊಂಡು ಕೇಂದ್ರದಲ್ಲಿರಿಸಿ, ಆಯಿತಾ? 90 ಡಿಗ್ರಿಯನ್ನು ಗುರುತಿಸ್ಕೊಳ್ಳಿ. ಗುರುತಿಸಿದ್ರಾ? ಎಸ್. ಈಗ ಮೊದಲನೇ ಭಾಗ ಮುಗೀತು. ಅದನ್ನು ಉತ್ತರ ಭಾರತೀಯ ಶೈಲಿ ಅಂಥೇಳಿ ಗುರುತಿಸೋಣ. ನಂತರ ಏನು ಮಾಡಬೇಕು? ಈಗ 90 ಡಿಗ್ರಿಗೆ ಎಳೆದಂಥ ರೇಖೆ ಇದೆಯಲ್ಲ, ಅದು ಈಗ ಪಾದವಾಗಿರಿಸ್ಕೊಂಡು ಮತ್ತೆ ಕೇಂದ್ರದಲ್ಲಿ ಕೋನಮಾಪಕವನ್ನು ಇರಿಸಿ 120 ಡಿಗ್ರಿಯನ್ನು ಗುರುತಿಸ್ಕೊಳ್ಳಿ. ಗುರುತಿಸಿದ್ರಾ? ಅದು ದಕ್ಷಿಣ ಭಾರತೀಯ ಶೈಲಿಯನ್ನು ಸೂಚಿಸುವಂಥ ವಿಸ್ತೀರ್ಣದ ಭಾಗ. ಮುಂದೆ ಏನು ಮಾಡಬೇಕು? ಈಗ 120 ಡಿಗ್ರಿ ಅಂತ ರೇಖೆಯನ್ನು ಎಳೆದ್ರಲ್ಲ, ಆ ರೇಖೆಯನ್ನು ಪಾದವಾಗಿರಿಸಿ ಅಲ್ಲಿ ಕೋನಮಾಪಕವನ್ನು ಇರಿಸಿ ಮತ್ತೆ 75 ಡಿಗ್ರಿಗೆ ಒಂದು ರೇಖೆಯನ್ನು ಎಳಿಬೇಕು. ಯಾಕೆ? ಚೈನೀಸ್ ಶೈಲಿಯ ಆಹಾರವನ್ನು ಇಷ್ಟಪಡೋರು ಗುರುತಿಸುವಂಥ ಭಾಗ, ಆ ವಿಸ್ತೀರ್ಣದ ಭಾಗ ಇಲ್ಲಿ ಸಿಗುತ್ತೆ ನನಗೆ ಈ ತ್ರಿಜ್ಯಾಂತರ ಖಂಡದಿಂದ. ಹಾಗಾಗಿ 75 ಡಿಗ್ರಿ ಗುರುತಿಸಿ ಅಲ್ಲಿ ಚೈನೀಸ್ ಶೈಲಿ ಅಂತ ಬರೆಯೋಣ. ಈಗ ಕೊನೆ ಭಾಗ ಎಷ್ಟಿರಬೇಕು ಮಕ್ಕಳ? 75 ಡಿಗ್ರಿ ಇರಬೇಕೋ ಬೇಡವೋ? ಯಾಕೆ? ಒಟ್ಟು 360 ಆಗಬೇಕು. ಈಗ 3 ಕೋನಗಳನ್ನು ಗುರುತಿಸಿ ಆಯಿತು, ಉಳಿದದ್ದು ಒಂದೇ ಕೋನ, ಅದು 75 ಇರಲೇಬೇಕು. ಹಾಗಂತ ಬರಿಬಹುದು, ಅಥವಾ ಮತ್ತೊಮ್ಮೆ ಚೆಕ್ ಮಾಡಿ ನೋಡೋಣ 75 ಬರುತ್ತಾ ಅಂತ. ಎಸ್, 75 ಡಿಗ್ರಿ ಇದೆ. ಅಲ್ಲಿ ನಾವೀಗ ಇತರೆ ಶೈಲಿಯ ಆಹಾರವನ್ನು ಇಷ್ಟಪಡೋರು ಅಂಥೇಳಿ ತೋರಿಸೋಣ. ತಿಳಿತಲ್ಲ? ಸೊ ಈಗ 4 ತ್ರಿಜ್ಯಾಂತರ ಖಂಡಗಳಿದೆ. ಆ 4 ತ್ರಿಜ್ಯಾಂತರ ಖಂಡಗಳಲ್ಲಿ ನಾವು ಅಚ್ಚುಮೆಚ್ಚಿನ ಶೈಲಿ ಯಾವುದು ಅನ್ನೋದನ್ನು ಗುರುತಿಸಿದ್ದೀವಿ ಮಕ್ಕಳ. ಈ ರೀತಿಯಲ್ಲಿ ನಾವು ಪೈ ನಕ್ಷೆಯನ್ನು ರಚಿಸ್ತೀವಿ ಮಕ್ಕಳೇ. ತಿಳಿತಲ್ಲ? ಎಸ್ ಮಕ್ಕಳೇ, ಈಗ ಇಲ್ಲೊಂದು ಪೈ ನಕ್ಷೆಯನ್ನು ರೆಡಿಯಾಗಿ ಕೊಟ್ಟಿದ್ದಾರೆ. ಈ ಪೈ ನಕ್ಷೆಯಿಂದ ನಾನು ಮಾಹಿತಿಯನ್ನು ಓದಬೇಕಾಗತ್ತೆ. ಹೇಗೆ ಓದೋದು ನೋಡೋಣ. ಇಲ್ಲಿ ಬೇರೆ ಬೇರೆ ಇಳುವರಿಯನ್ನು, ಅಂದರೆ ಬೇರೆ ಬೇರೆ ಪದಾರ್ಥಗಳ ಇಳುವರಿ ಎಷ್ಟು ಅನ್ನೋದನ್ನು ಟನ್ಗಳಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮಾಹಿತಿಯನ್ನು ಆಧರಿಸಿ ನಾನೀಗ ಪ್ರಶ್ನೆಗಳನ್ನು ಕೇಳ್ಬೋದಾಗತ್ತೆ. ಈ ಪ್ರಶ್ನೆಗಳಿಗೆ ನಾವು ಉತ್ತರನ ಹೇಗೆ ಪಡ್ಕೊಳ್ಳೋದು, ನಕ್ಷೆಯನ್ನು ನೋಡಿ ಹೇಗೆ ಗುರುತಿಸೋದು ಬೆಲೆಯನ್ನು ಅನ್ನೋದನ್ನು ಕಲ್ತ್ಕೊಳ್ತೀವಿ. ಈಗ ಬೆಲೆ ಗೊತ್ತಿತ್ತು, ನಕ್ಷೆ ಮಾಡಿದ್ವಿ. ನಕ್ಷೆಯಿಂದ ಬೆಲೆಗಳನ್ನ ಹೇಗೆ ಪಡ್ಕೊಳ್ಳೋದು ನೋಡ್ತಾ ಹೋಗೋಣ. ಒಂದು ಪ್ರಶ್ನೆ ಇದೆ ಇಲ್ಲಿ, ರಾಗಿಯ ಇಳುವರಿ ಎಷ್ಟು ಟನ್ಗಳಲ್ಲಿ? ರಾಗಿ ಇಳುವರಿಯನ್ನು ಹೇಳಿ ಅಂತ ಹೇಳ್ತಿದ್ದಾರೆ. ನೀವಲ್ಲಿ ನೋಡ್ಬೋದು ಕೇಂದ್ರ ಕೋನ ಎಷ್ಟಿದೆ ರಾಗಿಗೆ? 100 ಡಿಗ್ರಿ ಇದೆ ಮಕ್ಕಳ, ಹೌದಲ್ವಾ? ನಾವೀಗಷ್ಟೇ ಕೇಂದ್ರ ಕೋನ ಕೊಟ್ಟಿಲ್ದಿರುವ ಕೇಂದ್ರ ಕೋನವನ್ನು ಲೆಕ್ಕ ಹಾಕಿದ್ದೀವಿ. ಈಗ ಕೇಂದ್ರ ಕೋನ ಗೊತ್ತಿದೆ, ಅದನ್ನು ಬಳಸ್ಕೊಂಡು ಇಳುವರಿ ಎಷ್ಟು ಅಂತ ಲೆಕ್ಕ ಹಾಕಬೇಕು. ಗಮನಿಸಿ ಹೇಗೆ ಮಾಡ್ತೀವಿ. 100 ಭಾಗಿಸು 360 ಇಂಟು ಒಟ್ಟು ಇಳುವರಿ ಎಷ್ಟು ಅಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಗಮನಿಸಿ 8100 ಅಂತ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಲ್ಲ, 8100 ಟನ್ಗಳಷ್ಟು ಇಳುವರಿ ಇದೆ. ಹಾಗಾದರೆ ಒಟ್ಟು ಇಳುವರಿ 8100 ಆದರೆ ರಾಗಿ ಇಳುವರಿ ಭಾಗ ಎಷ್ಟಪ್ಪ ಅಂತ ಹೇಳಿದ್ರೆ 2250 ಟನ್ಗಳಾಯಿತು. ತಿಳಿದಲ್ಲ ಮಕ್ಕಳ? ರೈಟ್. ಸೊ ಹಾಗಾದರೆ ಈಗೆಲ್ಲ ವಿಚಾರವನ್ನು ತಿಳ್ಕೊಂಡ್ವಲ್ಲ, ಏನೆಲ್ಲ ತಿಳ್ಕೊಂಬಂದ್ವಿ ನಾವು? ದತ್ತಾಂಶ ಅಂದರೆ ಏನು ತಿಳ್ಕೊಂಡ್ವಿ, ಹೌದಾ? ದತ್ತಾಂಶವನ್ನು ಪ್ರತಿನಿಧಿಸಲಿಕ್ಕೆ ನಾವು 4 ರೀತಿಯ ನಕ್ಷೆಗಳನ್ನ ಕಲ್ತ್ಕೊಂಡ್ವಿ. ಚಿತ್ರನಕ್ಷೆ, ಸ್ತಂಭ ನಕ್ಷೆ, ಹಾಗೆ ಜೋಡಿ ಸ್ತಂಭ ನಕ್ಷೆ, ಕೊನೆಗೆ ಪೈ ನಕ್ಷೆ ಕೂಡ ಕಲ್ತ್ಕೊಂಡ್ವಿ. ಪೈ ನಕ್ಷೆಯಿಂದ ಹೇಗೆ ಮಾಹಿತಿನ ಓದ್ಕೋಬೋದು ಅಂತಲೂ ಕಲ್ತ್ಕೊಂಡ್ವಿ. ಮಕ್ಕಳೇ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು, ಕೆಲವು ಚಟುವಟಿಕೆಗಳನ್ನ ಮಾಡೋ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗೆ ಇಷ್ಟೇ ಅಲ್ಲ, ಇನ್ನೂ ಒಂದು ಹೋಮ್ವರ್ಕ್ ಇದೆ, ಮತ್ತೊಂದು ಗೃಹ ಕಾರ್ಯ. ಏನಪ್ಪ ಅಂತಂದರೆ ಪುಟ ಸಂಖ್ಯೆ 39ರಲ್ಲಿ
3.2 ಅಭ್ಯಾಸ ಇದೆ. ಆ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳಿದೆ. ಆ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಶಿಕ್ಷಕರ ಸಹಕಾರದೊಂದಿಗೆ ಈ ಲೆಕ್ಕಗಳನ್ನು ಬಿಡಿಸಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ಧನ್ಯವಾದಗಳು. ಅನುದಿನ